ಜಯ ಜಯ ಲಲಿತೆ ಹರ ಹರ ಲಲಿತೆ ಜಯ ಜಯ ಲಲಿತೆ ಹರ ಹರ ಲಲಿತೆ ಜಯ ಜಯ ಲಲಿತೆ ಹರ ಹರ ಲಲಿತೆ ಜಯ ಜಯ. ನನ್ನೆಲ್ಲ ಆತ್ಮೀಯರಿಗೂ ಕೂಡ ವಸಂತ ನವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ, ನಿನ್ನೆ ದಿನ ನಾವು ಯುಗಾದಿ ಹಬ್ಬದ ವೈಶಿಷ್ಟ್ಯತೆ ಮತ್ತು ಯುಗಾದಿ ಹಬ್ಬದ ದಿನ ಲಲಿತಾ ತ್ರಿಪುರ ಸುಂದರಿಯನ್ನು ಯಾವ ರೀತಿಯಾಗಿ ಉಪಾಸನೆಯನ್ನು ಮಾಡಬೇಕು ಮತ್ತು ಯುಗಾದಿ ಹಬ್ಬಕ್ಕೂ ಹೊಸ ವರ್ಷಕ್ಕೂ ಲಲಿತಾ ತ್ರಿಪುರ ಸುಂದರಿಗೂ ಇರುವಂತಹ ಸಂಬಂಧವನ್ನು ನಾವು ತಿಳಿದುಕೊಂಡಾಯಿತು. ಇಂದಿನ ದಿನ ವಸಂತ ನವರಾತ್ರಿಯನ್ನು ನಾವು ಯಾವ ರೀತಿಯಾಗಿ ಆಚರಿಸಬೇಕು, ವಸಂತ ನವರಾತ್ರಿಯ ವೈಶಿಷ್ಟ್ಯತೆಗಳೇನು, ಪುರಾಣಗಳು ಅವುಗಳ ಬಗ್ಗೆ ಏನನ್ನು ಹೇಳ್ತಾವೆ, ನಾವು ಯಾವ ರೀತಿಯಾಗಿರ್ತಕ್ಕಂತಹ ಪೂಜೆಯನ್ನು ಮಾಡಬೇಕು, ಯಾವ ರೀತಿಯಾಗಿರ್ತಕ್ಕಂತಹ ಪೂಜೆಯಿಂದ ಏನೆಲ್ಲ ಇಷ್ಟಾರ್ಥಗಳು ಕೂಡ ನಮಗೆ ಪ್ರಾಪ್ತವಾಗ್ತದೆ ಎಂಬಂತಹ ವಿಷಯವನ್ನು ತಿಳಿದುಕೊಳ್ಳೋಣ. ಯಾದೇವಿ ಸರ್ವಭೂತೇಷು ಮಾತ್ರರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸನಾತನ ಧರ್ಮದಲ್ಲಿ ಶಕ್ತಿಯ ಆರಾಧನೆಗೆ ಅತ್ಯಂತ ಪ್ರಶಸ್ತವಾದ ಕಾಲವೆಂದರೆ ಅದು ನವರಾತ್ರಿ. ವರ್ಷದಲ್ಲಿ 4 ನವರಾತ್ರಿಗಳು ಬರುವಂತಹದ್ದು ಶರದ್ ನವರಾತ್ರಿ, ವಸಂತ ನವರಾತ್ರಿ, ಆಷಾಢ ಮತ್ತು ಮಾಘ ಮಾಸಗಳಲ್ಲಿ. ಇವುಗಳಲ್ಲಿ ಸಾರ್ವಜನಿಕವಾಗಿ ಅತ್ಯಂತ ವೈಭವದಿಂದ ಆಚರಿಸಲ್ಪಡುವಂತಹ ನವರಾತ್ರಿಯಲ್ಲಿ 2 ಮಾತ್ರ. ಅವುಗಳು ಯಾವುವು ಅಂತ ಕೇಳಿದರೆ ಶರನ್ನವರಾತ್ರಿ ಮತ್ತು ವಸಂತ ನವರಾತ್ರಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಮೆಯಿಂದ ಆರಂಭವಾಗಿ ನವಮಿಯವರೆಗೆ ನಡೆಯುವಂತಹ ವಸಂತ ನವರಾತ್ರಿಯು ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ, ಅದು ಆತ್ಮಶುದ್ಧಿ ಮತ್ತು ಪ್ರಕೃತಿಯ ಪುನಶ್ಚೇತನದ ಕಾಲವಾಗುವಂತಹದ್ದು. ವಸಂತ ನವರಾತ್ರಿಯ ವಿಷಯಕವಾಗಿ ದೇವಿ ಭಾಗವತ ಪುರಾಣ, ಮಾರ್ಕಂಡೇಯ ಪುರಾಣ, ಕಾಳಿ ಪುರಾಣ, ದೇವಿ ಮಹಾತ್ಮೆ ಇತ್ಯಾದಿ ಗ್ರಂಥಗಳಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ವಿಶ್ಲೇಷಣೆಯನ್ನು ಕೊಟ್ಟಿರತಕ್ಕಂತಹದ್ದು. ಅದರಲ್ಲಿ ದೇವಿ ಭಾಗವತ ಪುರಾಣ ಪ್ರಕಾರವಾಗಿ ಕೋಸಲ ದೇಶದಲ್ಲಿ ಧ್ರುವ ಸಂಧಿ ಎಂಬಂತಹ ಒಬ್ಬ ರಾಜನಿದ್ದಿರ್ತಾನೆ. ಅನೇಕ ವರ್ಷಗಳ ಕಾಲ ಆತ ರಾಜ್ಯಭಾರವನ್ನು ಮಾಡ್ತಾನೆ. ಹಾಗೆ ಒಮ್ಮೆ ಆತನ ವಯೋಧರ್ಮದ ಗುಣಕ್ಕನುಸಾರವಾಗಿ ಮರಣವನ್ನು ಹೊಂದುತ್ತಾನೆ. ಆ ಧ್ರುವಸಂಧ ಎಂಬಂತಹ ರಾಜನಿಗೆ 2 ಪತ್ನಿಯರಿದ್ದಿರ್ತಾರೆ. ಆ 2 ಪತ್ನಿಯರಲ್ಲಿ ಕೂಡ ಮಕ್ಕಳಿರುವಂತಹದ್ದು. ಆ ಮಕ್ಕಳಲ್ಲಿ ಸಿಂಹಾಸನಕ್ಕಾಗಿ ಜಗಳವಾಗಲಿಕ್ಕೆ ಪ್ರಾರಂಭವಾಗ್ತದೆ. ನಾನು ಸಿಂಹಾಸನವನ್ನು ಇರಬೇಕು ಅಂಥೇಳಿ, ನಾನು ಸಿಂಹಾಸನ ಇರಬೇಕು ಅಂತೇಳಿ 2 ಹೆಂಡತಿಯರ ಮಕ್ಕಳಲ್ಲಿಯೂ ಕೂಡ ಸಂಘರ್ಷ ಪ್ರಾರಂಭವಾಗುವಂಥದ್ದು. ಈ ಸಂಘರ್ಷದಲ್ಲಿ ಕೊನೆಯಲ್ಲಿ ಲೀಲಾವತಿಯ ಮಗನಾಗಿರತಕ್ಕಂತಹ ಶ್ರುತಜಿತ್ ಎಂಬಂತಹವನು ಪಟ್ಟಕ್ಕೇರ್ತಾನೆ. ಮನೋರಮೆಯ ಮಗನಾಗಿರತಕ್ಕಂತಹ ಸತ್ಯವ್ರತ ಹೇಳುವಂತಹವನು ಜೀವದ ಹೆದರಿಕೆಯಿಂದ, ಪ್ರಾಣ ಭಯದಿಂದ ಆತ ತನ್ನ ತಾಯಿಯೊಂದಿಗೆ ಕಾಡಿಗೆ ಓಡಿ ಹೋಗ್ತಾನೆ. ಕಾಡಿಗೆ ಹೋಗಿ ಭಾರದ್ವಾಜ ಮುನಿಗಳ ಆಶ್ರಮದಲ್ಲಿ ಆತ ಆಶ್ರಯವನ್ನು ಪಡೆಯುವಂತಹದ್ದು. ಸತ್ಯವ್ರತ ಹೇಳುವಂತಹವನು ಬಾಲಕನಾಗಿದ್ದಿರ್ತಾನೆ, ಇನ್ನು ಚಿಕ್ಕವನಾಗಿರುವಂತಹವನು. ಬಾಲಕನಾಗಿರತಕ್ಕಂತಹ ಸತ್ಯವ್ರತನು ಒಮ್ಮೆ ಕಾಡಿನಲ್ಲಿ ಒಬ್ಬ ಸೇವಕನನ್ನು, ಆಶ್ರಮದಲ್ಲಿರ್ತಕ್ಕಂತಹ ಸೇವಕನನ್ನು ಕರೀಲಿಕ್ಕಾಗಿ ಕ್ಲಿಬ್ ಎಂದು ಕರೀಲಿಕ್ಕೆ ಹೋಗಿ ಆತ ಆ ವಾಗ್ದೇವಿಯ ಲಲಿತಾ ತ್ರಿಪುರ ಸುಂದರಿಯ ಸರಸ್ವತಿಯ ಬೀಜಾಕ್ಷರ ಮಂತ್ರವನ್ನು ಉಚ್ಚರಿಸ್ತಾನೆ. ಜ್ಞಾನದೇವತೆಯಾಗಿರ್ತಕ್ಕಂತಹ ಸರಸ್ವತಿಯ ಬೀಜಾಕ್ಷರವಾಗಿರ್ತದೆ ಅದು. ಆತನಿಗೆ ತಿಳಿದೇ ಇರೋದಿಲ್ಲ, ಆತನ ತಿಳಿಯದೇ ಅದನ್ನು ಉಚ್ಚಾರವನ್ನು ಮಾಡ್ತಾನೆ. ಅನಿರೀಕ್ಷಿತವಾಗಿ ಈ ಮಂತ್ರವನ್ನು, ಈ ಬೀಜಾಕ್ಷರ ಮಂತ್ರವನ್ನು ಆತ ಉಚ್ಚರಿಸ್ತಾನೆ. ಆದರೆ ಜನ್ಮ ಜನ್ಮಾಂತದ ಪುಣ್ಯದಿಂದಾಗಿ ಮತ್ತು ಮುನಿಗಳ ಸನ್ನಿಧಿಯ ಪ್ರಭಾವದಿಂದಾಗಿ ಆ ಅಕ್ಷರ ಹೇಳುವಂಥದ್ದು ಅವನಲ್ಲಿ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವಂತಹದ್ದು. ಆಗ ಆ ಭಾರದ್ವಾಜ ಮುನಿಗಳು ಸತ್ಯವ್ರತನಿಗೆ ಆ ಬೀಜಾಕ್ಷರ ಮಂತ್ರವನ್ನು, ಉಪದೇಶವನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ ದೇವಿಯನ್ನು ಪೂಜೆ ಮಾಡುವಂತೆ ಆತನಿಗೆ ಮಾರ್ಗದರ್ಶನವನ್ನು ಕೂಡ ಮಾಡುವಂತಹದ್ದು. ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಎಂಬುದಾಗಿ ಆ ಮಹಾಮುನಿಗಳು ಬೀಜಾಕ್ಷರ ಮಂತ್ರ ಉಪದೇಶವನ್ನು ಕೊಡುವುದರ ಒಟ್ಟಿಗೆ ಆತನಿಗೆ ಪೂಜೆ ಮಾಡುವಂತಹ ವಿಧಿ ವಿಧಾನಗಳನ್ನು ಕೂಡ ತಿಳಿಸಿಕೊಡುವಂತಹದ್ದು. ಸತ್ಯವ್ರತನು ಭಾರದ್ವಾಜ ಮುನಿಗಳ ಮಾರ್ಗದರ್ಶನದಂತೆ ವಸಂತ ಕಾಲದ ಶುಕ್ಲ ಪಕ್ಷದ ಪಾಡ್ಯಮಿಯಿಂದ 9 ದಿನಗಳ ಕಾಲ ದೇವಿಯನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸ್ತಾನೆ. ಇದೇ ವಸಂತ ನವರಾತ್ರಿ ಎಂಬುದಾಗಿ ಪ್ರಾರಂಭವಾಗಿರ್ತಕ್ಕಂಥದ್ದು. ಅವನ ಭಕ್ತಿಗೆ ಮೆಚ್ಚಿದಂತಹ ಆ ಜಗನ್ಮಾತೆ
ಪ್ರತ್ಯಕ್ಷಳಾಗಿ ಅವನಿಗೆ ರಾಜ್ಯವನ್ನು ಮರಳಿ ಪಡೆಯುವಂತೆ ಅನುಗ್ರಹಿಸ್ತಾಳೆ. ದೇವಿಯ ಕೃಪೆಯಿಂದ ಸತ್ಯವ್ರತನು ತನ್ನ ಶತ್ರುಗಳನ್ನು ಸೋಲಿಸಿ ಕೋಸಲ ದೇಶದ ರಾಜನಾಗುವಂತಹದ್ದು. ಆ ದೇವಿ ಈತನಿಗೆ ಅನುಗ್ರಹಿಸುವಾಗ ಇದು ವಸಂತ ನವರಾತ್ರಿ ಎಂದು ಪ್ರಸಿದ್ಧವಾಗಲಿ ಎಂಬುದಾಗಿ ಆತನಿಗೆ ಆಶೀರ್ವಾದವನ್ನು ಕೂಡ ಮಾಡುವಂತಹದ್ದು. ಶಿಶಿರ ಋತು ಮುಗಿದು ವಸಂತ ಋತು ಆರಂಭವಾಗುವಂತಹ ಕಾಲ ಇದು. ಪ್ರಕೃತಿಯಲ್ಲಿ ಹೊಸ ಚಿಗುರು ಬರುವಂತೆ ಮನುಷ್ಯನ ಮನಸ್ಸಿನಲ್ಲೂ ಕೂಡ ಹೊಸ ಉತ್ಸಾಹ ತುಂಬುವ ಆರಾಧನೆಯ ಪ್ರಶಸ್ತವಾಗಿರ್ತಕ್ಕಂತಹ ಕಾಲ ಇದು. ವಸಂತ ನವರಾತ್ರಿಯ 9ನೆಯ ದಿನ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಅವತರಿಸಿರ್ತಕ್ಕಂತಹದ್ದು. ಆದ್ದರಿಂದ ಇದನ್ನು ರಾಮನವಮಿ ಎಂಬುದಾಗಿಯೂ ಕೂಡ ಕರೀತಾ ಇರತಕ್ಕಂತಹದ್ದು. ಶರತ್ಕಾಲದ ನವರಾತ್ರಿಯು ವಿಜಯದ ಸಂಕೇತವಾದರೆ ವಸಂತ ನವರಾತ್ರಿಯು ಜ್ಞಾನ ಮತ್ತು ಅಂತರಂಗದ ಶುದ್ಧಿಗೆ ನಾಂದಿಯಾಗುವಂತಹದ್ದು. ವಸಂತ ನವರಾತ್ರಿ ಹೇಳುವಂಥದ್ದು ಪ್ರಕೃತಿಯಲ್ಲಿ ಬದಲಾವಣೆ ತರುವಂತಹ ಕಾಲ ಎಂಬಂಥದ್ದನ್ನು ಹೇಳಿ ಆಯಿತು. ಗಿಡ ಮರಗಳು ಹಳೆಯ ಎಲೆಗಳನ್ನು ಉದುರಿಸಿ ಹೊಸ ಚಿಗುರನ್ನು ತಳೆಯುವಂತೆ ಮನುಷ್ಯನು ತನ್ನಲ್ಲಿರುವಂತಹ ಅರಿಷಡ್ ವೈರ್ಯಗಳನ್ನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯಾದಿಗಳನ್ನು ಕೂಡ ತೊರೆದು ಸಾತ್ವಿಕ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂಬಂತಹದ್ದು ಇದರ ಸಂದೇಶವಾಗ್ತಾ ಇರತಕ್ಕಂತಹದ್ದು. ಈ ನವರಾತ್ರಿಯ 9ನೆಯ ದಿನದಂದು ಅಧರ್ಮವನ್ನು ಅಳಿಸಲು ಶ್ರೀರಾಮಚಂದ್ರನು ಈ ಭೂಮಿಯ ಮೇಲೆ ಅವತರಿಸಿರ್ತಕ್ಕಂತಹದ್ದು. ಆದ್ದರಿಂದ ಇದನ್ನು ರಾಮನವರಾತ್ರಿ ಎಂಬುದಾಗಿಯೂ ಕೂಡ ಕೆಲವೊಂದಷ್ಟು ಕಡೆ ಹೇಳುವಂತಹದ್ದು. ವಸಂತ ನವರಾತ್ರಿಯ 9 ದಿನಗಳ ಉಪಾಸನೆಯು ಮನುಷ್ಯನಿಗೆ ಮಾನಸಿಕವಾಗಿರ್ತಕ್ಕಂತಹ ಧೈರ್ಯ ಜಯವನ್ನು ತಂದುಕೊಡುವಂತಹದ್ದು. ವಸಂತ ನವರಾತ್ರಿ ಪೂಜೆಯನ್ನು ಶಾಸ್ತ್ರಬದ್ಧವಾಗಿ ಮಾಡುವಂಥದ್ದು ಹೇಗೆ ಎಂಬಂತಹದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಚೈತ್ರ ಶುದ್ಧ ಪ್ರತಿಪದೆಯೆಂದು ಬೆಳಿಗ್ಗೆ ಬೇಗ ಎದ್ದು ಮನೆಯಲ್ಲಿ ಮಾವಿನ ತೋರಣಾದಿಗಳಿಂದ ಮನೆಯನ್ನು ಅಲಂಕರಿಸಬೇಕು. ಅಲಂಕರಿಸಿದ ತರುವಾಯ ಅಭ್ಯಂಜನದಿಂದ ಸ್ನಾನವನ್ನು ಮಾಡುವಂತಹದ್ದು. ಮನೆಯ ಈಶಾನ್ಯ ಮೂಲೆಯಲ್ಲಿ ಮಣ್ಣಿನ ವೇದಿಕೆಯನ್ನು ಮಾಡಿ ಅದರ ಮೇಲೆ ಕಲಶವನ್ನು ಸ್ಥಾಪನೆ ಮಾಡಬೇಕು. ಕಲಶದಲ್ಲಿ ಶುದ್ಧವಾಗಿರ್ತಕ್ಕಂತಹ ಗಂಗೆಯನ್ನು ಆವಾಹನಿಸಿ ಮಾವಿನ ಎಲೆ ತೆಂಗಿನಕಾಯನ್ನಿಟ್ಟು ಮತ್ತು ವಸ್ತ್ರವನ್ನಿಟ್ಟು ಅದನ್ನು ಅಲಂಕರಿಸುವಂತಹದ್ದು. 9 ದಿನಗಳ ಕಾಲ ದೇವಿಯು 9 ವಿಭಿನ್ನ ರೂಪಗಳಿಂದ ಪೂಜಿಸುವಂಥದ್ದು ಆ ಕಲಶದಲ್ಲಿ. ಮೊದಲನೆಯ ದಿನ ಶೈಲಪುತ್ರಿ. ಶೈಲಪುತ್ರಿ ಅಂತಂದರೆ ಸ್ಥಿರತೆಯ ಸಂಕೇತವಾಗುವಂತಹದ್ದು. ಯಾರು ಶೈಲಪುತ್ರಿಯ ಉಪಾಸನೆಯನ್ನು ನವರಾತ್ರಿಯ ಶುಭ ಸಂದರ್ಭದಲ್ಲಿ ಮೊದಲನೇ ದಿನ ಮಾಡ್ತಾರೋ ಅವರಿಗೆ ಸ್ಥಿರತೆ ಹೇಳುವಂತಹದ್ದು ಪ್ರಾಪ್ತವಾಗ್ತದೆ. 2ನೆಯ ದಿನ ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿ ಅಂತಂದ್ರೇನು? ತಪಸ್ಸಿನ ಸಂಕೇತವಾಗುವಂತಹದ್ದು. 2ನೆಯ ದಿನ ಆ ಕಲಶದಲ್ಲಿ ಬ್ರಹ್ಮಚಾರಿಣಿ ದೇವಿಯನ್ನು ಆವಾಹನೆಯನ್ನು ಮಾಡಿ ದೀಪವನ್ನು ಹಚ್ಚಿ ಯಥಾವಿಧಿ ಪ್ರಕಾರವಾಗಿ ಪೂಜಿಸುವಂತಹದ್ದು. ಅದರಿಂದ ನಮಗೆ ತಪಸ್ಸಾಮರ್ಥ್ಯ ಹೇಳುವಂಥದ್ದು, ಮನಸ್ಸಿನ ಏಕಾಗ್ರತೆ ಹೇಳುವಂತಹದ್ದು, ಸಮಯೋಚಿತವಾಗಿರತಕ್ಕಂತಹ ಬುದ್ಧಿ ಹೇಳುವಂತಹದ್ದು ನಮಗೆ ಪ್ರಾಪ್ತವಾಗುವಂತಹದ್ದು. 3ನೆಯ ದಿನ ಚಂದ್ರಘಂಟ. ಚಂದ್ರಘಂಟ ಅಂತಂದ್ರೆ ಏನು? ಶಾಂತಿ ಮತ್ತು ಧೈರ್ಯದ ಸಂಕೇತವಾಗುವಂತಹದ್ದು. ನವರಾತ್ರಿಯ ಶುಭ ಸಂದರ್ಭದಲ್ಲಿ ಆ ಕಲಶದಲ್ಲಿ ಚಂದ್ರಘಂಟಾ ದೇವಿಯನ್ನು ಆವಾಹಿಸಿ ವಿಧಿ ಪ್ರಕಾರವಾಗಿ ಪೂಜಿಸಿದಾಗ ಸದಾ ಕಾಲದಲ್ಲಿಯೂ ಕೂಡ ಶಾಂತಿ ಹೇಳುವಂಥದ್ದು ನಮ್ಮ ಮನಸ್ಸಲ್ಲಿ ಸ್ಥಿರವಾಗುವಂತಹದ್ದು. ಎಂತಹದ್ದೇ ಕಠಿಣವಾಗಿರತಕ್ಕಂತಹ ಸಮಯ ಬಂದರೂ ಕೂಡ ಅದನ್ನು ಶಾಂತಿಯುತವಾಗಿ ವಿವೇಕದಿಂದ ಅದನ್ನು ಎದುರಿಸುವಂತಹ ಸಾಮರ್ಥ್ಯ ನಮ್ಮಲ್ಲಿ ಬರುವಂತಹದ್ದು, ಧೈರ್ಯ ಹೇಳುವಂಥದ್ದು ನಮ್ಮ ಮನಸ್ಸಿಗೆ ಬರುವಂತಹದ್ದು. ಎಂತಹದ್ದೇ ಸಂದರ್ಭ ಬಂದರೂ ಸಹ ನಮ್ಮ ಮನಸ್ಸು ಹೆದರಿ ಹಿಂಜರಿಕೆಯಿಂದ ಬರೋದಿಲ್ಲ. ಅದನ್ನು ಹೇಗೆ ಎದುರಿಸಬೇಕು ಹೇಳುವಂಥದ್ದನ್ನು ಶಾಂತಿಯಿಂದ ಯೋಚಿಸಿ ಧೈರ್ಯದಿಂದ ಮುನ್ನುಗ್ಗುವಂತಹ ಸಾಮರ್ಥ್ಯ ಹೇಳುವಂಥದ್ದನ್ನು ಚಂದ್ರಘಂಟಾ ದೇವಿ ಹೇಳುವಂಥವಳು ನಮಗೆ ಅನುಗ್ರಹಿಸ್ತಾಳೆ. 4ನೆಯ ದಿನ ಕೂಷ್ಮಾಂಡ ಎಂಬಂತಹ ದೇವಿಯನ್ನು ಪೂಜೆಯನ್ನು ಮಾಡುವಂತಹದ್ದು. ಆ ಕಲಶದಲ್ಲಿ ಕೂಷ್ಮಾಂಡ ದೇವಿಯನ್ನು ಆವಾಹಿಸಿ ಫಲಪುಷ್ಪಾದಿಗಳನ್ನು ಆಕೆಗೆ ಸಮರ್ಪಿಸಿ ಪೂಜಿಸಿದಾಗ ಸೃಷ್ಟಿ ಶಕ್ತಿ ಹೇಳುವಂಥದ್ದು ನಮಗೆ ಸಾಮರ್ಥ್ಯ ಬರುವಂತಹದ್ದು. ಏನು ಸೃಷ್ಟಿ ಶಕ್ತಿ ಅಂತಂದರೆ ಹೊಸದಾಗಿರತಕ್ಕಂತಹ ಕೆಲಸ ಮಾಡುವಂತಹ ಸಾಮರ್ಥ್ಯ, ಹೊಸದಾಗಿರತಕ್ಕಂತಹ ಉದ್ಯೋಗದಲ್ಲಿ ಉತ್ಸಾಹ, ಹೊಸ ರೀತಿಯಾಗಿರತಕ್ಕಂತಹ ನವೀನವಾಗಿರತಕ್ಕಂತಹ ವಿಷಯ ವಸ್ತುವಿನ ವಿಚಾರ ನಮ್ಮಲ್ಲಿ ಬರುವಂತಹದ್ದು. ಯಾವೆಲ್ಲ ಕೆಲಸಗಳನ್ನು ಹೇಗೆ ಮಾಡಿದಾಗ ಅಥವಾ ಶೀಘ್ರವಾಗಿ ಮುಗಿತದೆ ಅಥವಾ ಹೊಸ ರೀತಿಯಾಗಿರತಕ್ಕಂತಹ ಯೋಚನೆಗಳು ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನಿಗೆ ಬರುವಂತಹದ್ದು. ಹಾಗಾಗಿ ಕೂಷ್ಮಾಂಡ ದೇವಿಯನ್ನು 4ನೆಯ ದಿನ ನಾವು ಪೂಜೆಯನ್ನು ಮಾಡುವಂತಹದ್ದು. 5ನೆಯ ದಿನ
ಸ್ಕಂದ ಮಾತಾ ದೇವಿಯ ಉಪಾಸನೆಯನ್ನು ಮಾಡುವಂಥದ್ದು. ಆ ಸ್ಕಂದ ಮಾತಾ ದೇವಿಗೆ ವಿಶೇಷವಾಗಿರತಕ್ಕಂತಹ ಭಕ್ಷ್ಯ ಭೋಜ್ಯಾದಿಗಳನ್ನು ನೈವೇದ್ಯ ಮಾಡಿ ಪೂಜೆಯನ್ನು ಮಾಡಿದಾಗ ವಾತ್ಸಲ್ಯ ಭಾವ ಹೇಳುವಂಥದ್ದು ಬರುವಂತಹದ್ದು. ಪ್ರಕೃತಿಯಲ್ಲಿರತಕ್ಕಂತಹ ಅಣುರೇಣು ತೃಣ ಕಾಷ್ಠಾದಿಗಳಲ್ಲಿಯೂ ಕೂಡ ನಮಗೆ ಪ್ರೀತಿ ಭಾವದಿಂದ ನೋಡುವಂತಹ ಮನಸ್ಥಿತಿ ಬರುವಂತಹದ್ದು. ಎಂತಹದ್ದೇ ಪರಿಸ್ಥಿತಿಯಲ್ಲೂ ಕೂಡ, ಎಂತಹದ್ದೇ ಸಮಯದಲ್ಲೂ ಕೂಡ, ಎಂಥವರನ್ನೇ ನೋಡಿದರೂ ಕೂಡ ನಮ್ಮ ವಾತ್ಸಲ್ಯ ಪ್ರೀತಿಯಿಂದಲೇ ಅವರನ್ನು ಪರಿವರ್ತಿಸಿ ಸುಖವಾಗಿರತಕ್ಕಂತಹ ಶಾಂತಿಯುತವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಮುನ್ನುಗ್ಗಲು ನಮಗೆ ಸಾಮರ್ಥ್ಯ ಹೇಳುವಂತಹದ್ದು ಪ್ರಾಪ್ತವಾಗುವಂತಹದ್ದು. 6ನೆಯ ದಿನ ಕಾತ್ಯಾಯಿನಿ ಪೂಜೆಯನ್ನು ಮಾಡುವಂತಹದ್ದು. ಆ ಕಾತ್ಯಾಯಿನಿ ದೇವಿಗೆ ಫಲಪುಷ್ಪಾದಿಗಳನ್ನು ಸಮರ್ಪಿಸಿ ದೀಪವನ್ನು ಹಚ್ಚಿ ವಿಶೇಷವಾಗಿರತಕ್ಕಂತಹ ಭಕ್ಷ್ಯ ಭೋಜ್ಯಾದಿಗಳನ್ನು ನೈವೇದ್ಯವನ್ನು ಮಾಡಿ ಆ ಭಗವತಿಯನ್ನು ಪೂಜಿಸಿದಾಗ ದುಷ್ಟ ಸಂಹಾರ ಹೇಳುವಂಥದ್ದಾಗುವಂತಹದ್ದು. ದುಷ್ಟ ಸಂಹಾರ ಹೇಳುವಂಥದ್ದು 2 ರೀತಿಯಲ್ಲಿ, ಒಂದು ಲೌಕಿಕವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಾದರೆ, ಇನ್ನೊಂದು ನಮ್ಮ ಮಾನಸಿಕವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ. ನಮ್ಮ ಮಾನಸಿಕವಾಗಿ ಇರತಕ್ಕಂತಹ ಕಾಮ ಕ್ರೋಧ ಲೋಭ ಮೋಹಮದ ಮತ್ಸರ್ಯಾದಿ ಅರಿಷಡ್ವೈರಿಗಳು ಕೂಡ ಸಂಹಾರವಾಗುವಂತಹದ್ದು. ಅಷ್ಟೇ ಅಲ್ಲದೆ ನಮ್ಮ ಲೌಕಿಕ ಪ್ರಪಂಚದಲ್ಲಿರ್ತಕ್ಕಂತಹ ಅನೇಕ ರೀತಿಯಾಗಿರ್ತಕ್ಕಂತಹ ಶತ್ರುಗಳು ಕೂಡ ಮಿತ್ರರಾಗುವಂತಹದ್ದು. ನಮ್ಮೆದುರಿಗೆ ಯಾವೆಲ್ಲ ಶತ್ರುತ್ವಗಳು ಕೂಡ ನಾಶವನ್ನು ಹೊಂದುವಂತಹದ್ದು ಎಂಬುದಾಗಿ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡುವಂತಹದ್ದು. 7ನೆಯ ದಿನ ಕಾಲರಾತ್ರಿಯ ಪೂಜೆಯನ್ನು ಮಾಡುವಂತಹದ್ದು. ಆ ಕಾಲರಾತ್ರಿಗೆ ಕಪ್ಪು ಬಟ್ಟೆಯನ್ನು ಸಮರ್ಪಿಸಿ ದೀಪವನ್ನು ಹಚ್ಚಿ ವಿಶೇಷವಾಗಿರತಕ್ಕಂತಹ ನಾಮಗಳಿಂದ ಪೂಜಿಸುವಂತಹದ್ದು. ಈ ಕಾಲರಾತ್ರಿಯ ಪೂಜೆಯಿಂದ ಅಂಧಕಾರ ಹೇಳುವಂಥದ್ದು ನಾಶವಾಗುವಂಥದ್ದು. ಅನೇಕ ಸಮಯಗಳಲ್ಲಿ ನಾವು ಏನನ್ನು ಮಾಡಬೇಕು, ಹೇಗೆ ಮಾಡಬೇಕು ಹೇಳುವಂತಹದ್ದು ತೋಚೋದಿಲ್ಲ. ವಿಪರೀತವಾಗಿರ್ತಕ್ಕಂತಹ ಕಷ್ಟದ ಪರಿಸ್ಥಿತಿ ಹೇಳುವಂಥದ್ದು ಬರುವಂತಹದ್ದು. ಮುಂದಿನ ದಾರಿಗಳೇ ಕಾಣ್ತಾ ಇರೋದಿಲ್ಲ. ಎಲ್ಲೋ ಒಂದು ಕಪ್ಪಾದಂತಹ ರೂಮಿನಲ್ಲಿ ನಮ್ಮನ್ನು ಕೂಡಿ ಹಾಕಿದಂತಹ ಒಂದು ಅನುಭವ ಹೇಳುವಂಥದ್ದು ನಮಗೆ ಆಗ್ತದೆ. ಮುಂದೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಹೇಳುವಂಥದ್ದು ತೋಚ್ತಾ ಇರೋದಿಲ್ಲ. ಅಂತಹ ಎಲ್ಲ ಅಂಧಕಾರವನ್ನು ಕೂಡ ನಾಶ ಮಾಡಿ ನಮ್ಮನ್ನು ಬೆಳಕಿನತ್ತ ಕರೆದುಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಕಾಲರಾತ್ರಿ ಎಂಬಂಥವಳು ಮಾಡ್ತಾಳೆ. ಹಾಗಾಗಿ 7ನೆಯ ದಿನ ನಾವು ಕಾಲರಾತ್ರಿಯ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು ಎಂಬುದಾಗಿ ಹೇಳುವಂತಹದ್ದು. 8ನೆಯ ದಿನ ಮಹಾಗೌರಿಯ ಉಪಾಸನೆಯನ್ನು ಮಾಡುವಂತಹದ್ದು. ಆ ಮಹಾಗೌರಿಯ ಉಪಾಸನೆಯಿಂದ ಪವಿತ್ರತೆ ಹೇಳುವಂಥದ್ದು ಪ್ರಾಪ್ತವಾಗ್ತದೆ. ಆ ಮಹಾಗೌರಿಗೆ ಪಾಯಸ ಅನ್ನ ಪ್ರಿಯ ಎಂಬುದಾಗಿ ಹೇಳ್ತಾಳೆ. ಪಾಯಸದಿಂದ, ಬೆಲ್ಲದಿಂದ ಮಾಡಿರ್ತಕ್ಕಂತಹ, ಹಾಲಿನಿಂದ ಮಾಡಿರ್ತಕ್ಕಂತಹ ಪಾಯಸವನ್ನು ನೈವೇದ್ಯ ಮಾಡಿ ಭಕ್ತಿ ಭಾವಯುತವಾಗಿ ಪೂಜಿಸಿದಾಗ ನಮ್ಮಲ್ಲಿ ಪಾವಿತ್ರ್ಯತೆ ಹೇಳುವಂಥದ್ದು ಬರುವಂತಹದ್ದು. ಈ ಪ್ರಪಂಚದಲ್ಲಿ ಏನೆಲ್ಲ ವ್ಯವಸ್ಥೆಗಳಿದ್ದರೂ ಕೂಡ, ಏನೆಲ್ಲ ವ್ಯವಸ್ಥೆಗಳು ನಮಗೆ ಪ್ರಾಪ್ತವಾದರೂ ಸಹ ಪಾವಿತ್ರ್ಯತೆ ಇಲ್ಲ ಅಂತ ಹೇಳಾದರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬೆಲೆ ಇದ್ದಿರೋದಿಲ್ಲ. ಅದು ಮಾನಸಿಕವಾಗಿದ್ದಿರಬಹುದು ಅಥವಾ ಇದ್ದಿರಬಹುದು. ಇವೆಲ್ಲದಕ್ಕೂ ಕೂಡ ನಮ್ಮಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಶಕ್ತಿ ಜಾಗೃತವಾಗಬೇಕು, ಅಥವಾ ಆ ಭಗವಂತನ ಸಾಮೀಪ್ಯ ನಮಗೆ ಪ್ರಾಪ್ತವಾಗಬೇಕು ಅಂತ ಹೇಳಾದಾಗ ನಮಗೆ ಅತೀವ ಮುಖ್ಯವಾಗುವಂತಹದ್ದು ಪರಮ ಪಾವಿತ್ರ್ಯತೆ ಎಂಬಂತಹದ್ದು. ಆ ಮಹಾಗೌರಿಯನ್ನು ಭಕ್ತಿ ಭಾವದಿಂದ ಪೂಜಿಸಿದಾಗ ನಮ್ಮಲ್ಲಿ ದೈಹಿಕವಾಗಿರ್ತಕ್ಕಂತಹದ್ದು, ಮಾನಸಿಕವಾಗಿರ್ತಕ್ಕಂತಹ ಪಾವಿತ್ರ್ಯತೆ ಹೇಳುವಂಥದ್ದು ನಮಗೆ ಪ್ರಾಪ್ತವಾಗುವಂತಹದ್ದು. ಹಾಗಾಗಿ 8ನೆಯ ದಿನ ಆ ಮಹಾಗೌರಿಯ ಪೂಜೆಯನ್ನು ಮಾಡುವಂತಹದ್ದು. 9ನೆಯ ದಿನ ಸಿದ್ಧಿದಾತ್ರಿಯ ಪೂಜೆಯನ್ನು ಮಾಡಬೇಕು. ಯಾಕೆ ಸಿದ್ಧಿದಾತ್ರಿಯ ಪೂಜೆಯನ್ನು ಮಾಡಬೇಕು ಅಂತ ಕೇಳಿದರೆ, ಅತ್ಯಂತ ವೈಭವೋಪೇತವಾಗಿ ಸಿದ್ಧಿದಾತ್ರಿಗೆ ವಿಶೇಷವಾಗಿರತಕ್ಕಂತಹ ವಸ್ತ್ರಗಳನ್ನು, ಅಲಂಕಾರಗಳನ್ನು, ಪುಷ್ಪಾದಿಗಳನ್ನು ಸಮರ್ಪಿಸಿ ಪೂಜಿಸಿದಾಗ ನಮಗೆ ಸರ್ವ ಸಿದ್ಧಿಗಳ ಪ್ರಾಪ್ತವಾಗುವಂತಹದ್ದು. ಆ ಸಿದ್ಧಿದಾತ್ರಿ ಹೇಳುವಂಥ ಶಬ್ದವೇ ಹೇಳುವಂಥದ್ದು ನಮಗೆ ಸರ್ವ ಸಿದ್ಧಿದಾಯಕಿ ಎಂಬುದಾಗಿ ಎಲ್ಲ ರೀತಿಯಾಗಿರತಕ್ಕಂತಹ ಸಿದ್ಧಿಯನ್ನು ಕೊಡ್ತಾಳೆ. ಸಿದ್ಧಿಗಳು ಅಂತಂದರೆ ಏನು? ನಾವು ಮಾಡುವಂತಹ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಪ್ರಾಪ್ತವಾಗುವಂಥದ್ದು, ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಅಂತಹ ಒಂದು ವಿವೇಚನ ಶಕ್ತಿ ಹೇಳುವಂಥದ್ದು ಪ್ರಾಪ್ತವಾಗುವಂಥದ್ದು, ಸಮಯಕ್ಕೆ ಸರಿಯಾಗಿ ಯಾವ ಕೆಲಸವನ್ನು ಹೇಗೆ ಮಾಡಿದಾಗ ಅದರಿಂದ ಯಾವೆಲ್ಲ ಉಪಯೋಗಗಳಾಗ್ತಾವೋ ಅದೆಲ್ಲವೂ ಕೂಡ ನಮಗೆ ಸೂಚನೆ ಆಗುವಂತಹದ್ದು, ಅದೇ ರೀತಿಯಾಗಿ ಕೆಲಸ ಮಾಡುವಂತಹ ಸಾಮರ್ಥ್ಯ ಪ್ರಾಪ್ತವಾಗುವಂತಹದ್ದು, ಆ ಕೆಲಸದಿಂದ ನಮಗೆ ಎಲ್ಲವೂ ಕೂಡ ಸಿದ್ಧವಾಗುವಂತಹದ್ದು. ಇಂತಹ ಒಂದು ಅತ್ಯದ್ಭುತವಾಗಿರತಕ್ಕಂತಹ ವ್ಯವಸ್ಥೆಯನ್ನು ಅನುಗ್ರಹಿಸುವವಳೇ ಸಿದ್ಧಿದಾತ್ರಿ ಎಂಬುದಾಗಿ. 9ನೆಯ ದಿನ ಸಿದ್ಧಿದಾತ್ರಿಯ ಪೂಜೆಯನ್ನು ಮಾಡುವಂತಹದ್ದು. ಈ ಸಮಯದಲ್ಲಿ ದೇವಿ ಮಹಾತ್ಮೆ ಅಥವಾ ದುರ್ಗಾ ಸಪ್ತಶತಿ ಪಾರಾಯಣಕ್ಕೆ ವಿಶೇಷವಾಗಿರತಕ್ಕಂತಹ ಮಹತ್ವವಿರುವಂತಹದ್ದು. ಯಾರೆಲ್ಲರಿಗೂ ಕೂಡ ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದು ವೈದಿಕರ ಮುಖಾಂತರವಾಗಿ ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ಮಾಡಿಸಬೇಕು.
ಇದೆಲ್ಲಕ್ಕಿಂತ ಅತೀವ ಮಹತ್ವವಾಗಿರ್ತಕ್ಕಂತಹದ್ದು, ಅತೀವ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಲಲಿತಾ ಸಹಸ್ರನಾಮ ಪಾರಾಯಣ ಮತ್ತು ದೇವಿಯ ಅಷ್ಟೋತ್ತರ ಶತನಾಮ ಪಾರಾಯಣ ಪಠಿಸುವಂತಹದ್ದು. ಈ ರೀತಿಯಾಗಿ ಈ ಸಂದರ್ಭದಲ್ಲಿ ಪಠಿಸಿದಾಗ ಮನೆಯಲ್ಲಿರ್ತಕ್ಕಂತಹ ಸಕಾರಾತ್ಮಕ ಶಕ್ತಿ ಹೇಳುವಂಥದ್ದು ಜಾಗೃತವಾಗುವಂತಹದ್ದು, ನಕಾರಾತ್ಮಕ ಶಕ್ತಿ ಹೇಳುವಂಥದ್ದು ದೂರವಾಗುವಂತಹದ್ದು. ನವರಾತ್ರಿಯ ಉಪವಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಸಾಧ್ಯವಾದರೆ ಕೇವಲ ಹಣ್ಣು ಅಥವಾ ಹಾಲು ಅಥವಾ ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಇದು ಶರೀರದ ಶುದ್ಧೀಕರಣವಾಗುವುದರ ಒಟ್ಟಿಗೆ ಮಾನಸಿಕವಾಗಿರತಕ್ಕಂತಹ ಸಾಮರ್ಥ್ಯವನ್ನು ಕೂಡ ನಮಗೆ ದೊರಕಿಸಿಕೊಡುವಂತಹದ್ದು. ಸಾಧ್ಯವಾಗಲಿಲ್ಲ ಅಂತ ಹೇಳಾದರೆ ಸಾತ್ವಿಕ ಆಹಾರವನ್ನಾದರೂ ಕೂಡ ತೆಗೆದುಕೊಳ್ಳಬಹುದು. ಅಷ್ಟಮಿ ಮತ್ತು ನವಮಿಯ ದಿನ 9 ವರ್ಷದ ಒಳಗಿನ ಹೆಣ್ಣು ಮಕ್ಕಳನ್ನು ದೇವಿಯ ಸ್ವರೂಪವೆಂದು ಭಾವಿಸಿ ಅವರಿಗೆ ಪಾದಪೂಜೆ ಮಾಡುವಂತಹದ್ದು, ಭೋಜನವನ್ನು ನೀಡುವಂತಹದ್ದು, ಕಾಣಿಕೆಯನ್ನು ಸಮರ್ಪಿಸುವಂತಹದ್ದು, ಅವರಿಗೆ ಫಲಪುಷ್ಪಾದಿಗಳನ್ನು ಸಮರ್ಪಿಸುವಂತಹದ್ದು ವ್ರತದ ಅವಿಭಾಜ್ಯ ಅಂಗವಾಗುವಂತಹದ್ದು. ಅಷ್ಟೇ ಅಲ್ಲ, ಈ ಸಂಪೂರ್ಣ ವ್ರತದ ಸಂಪೂರ್ಣವಾಗಿರತಕ್ಕಂತಹ ಫಲಪ್ರಾಪ್ತಿಯಾಗುವಂತಹದ್ದು ಕುಮಾರಿ ಪೂಜಾ ಎಂಬುದಾಗಿ ಹೇಳುವಂಥದ್ದು. ಕೊನೆಯಲ್ಲಿ ವಸಂತ ನವರಾತ್ರಿ ಕೇವಲ ಒಂದು ಹಬ್ಬ ಅಷ್ಟೇ ಅಲ್ಲ, ಅದು ನಮ್ಮ ಅಂತರಂಗದ ಶಕ್ತಿಯನ್ನು ಜಾಗೃತಗೊಳಿಸುವ ಪ್ರಕ್ರಿಯೆಯಾಗಿರ್ತಕ್ಕಂತಹದ್ದು. ರಾಮನ ಮರ್ಯಾದೆ, ದೇವಿಯ ಧೈರ್ಯ ಮತ್ತು ವಸಂತದ ಚೈತನ್ಯ ಇವು 3 ಸಂಗಮವಾಗುವಂತಹ ಈ ಕಾಲವು ನಮಗೆ ಬದುಕಿನ ಕಷ್ಟವನ್ನು ಎದುರಿಸುವಂತಹ ಶಕ್ತಿಯನ್ನು ನೀಡ್ತಾ ಇರತಕ್ಕಂತಹದ್ದು. ಭಗವತಿ ಜಗದಂಬೆಯು ಎಲ್ಲರಿಗೂ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ ಎಂಬುದಾಗಿ ಹೇಳ್ತಾ ನಾವೆಲ್ಲರೂ ಕೂಡ ವಸಂತ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಶ್ರೀ ವಿದ್ಯಾ ಪ್ರತಿಷ್ಠಾನದಲ್ಲಿ ಸಂಕಲ್ಪಿತವಾಗಿರ್ತಕ್ಕಂತಹ ಸರ್ವ ಸೌಭಾಗ್ಯದಾಯಕ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಂಡು ಈ ವಸಂತ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ 3 ಕಾಲದಲ್ಲಿಯೂ ಸಹ ಸರ್ವ ಸೌಭಾಗ್ಯ ರೀತ್ಯ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿ ರಾಮನ ಮರ್ಯಾದೆ ಮತ್ತು ದೇವಿಯ ಧೈರ್ಯ ಮತ್ತು ವಸಂತದ ಚೈತನ್ಯ ಇವು 3 ಸಂಗಮವಾಗುವಂತಹ ಅತ್ಯದ್ಭುತವಾಗಿರ್ತಕ್ಕಂತಹ ಸಮಯದಲ್ಲಿ ಬದುಕಿನ ಕಷ್ಟಗಳನ್ನು ಎದುರಿಸುವಂತಹ ಶಕ್ತಿ ನಮಗೆ ಪ್ರಾಪ್ತವಾಗಲಿ ಎಂಬುದಾಗಿ ಭಗವತಿ ಜಗದಂಬೆಯಲ್ಲಿ ಪ್ರಾರ್ಥಿಸುತ್ತಾ ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ. ಶ್ರೀವಿದ್ಯಾ ಕೇಶರಂಜಿನಿ ಪಾರಂಪರಿಕ ಆಯುರ್ವೇದ ತೈಲ. ಇದು ಕೂದಲು ಉದುರುವಿಕೆ, ಡ್ಯಾಂಡ್ರಫ್, ಅಕಾಲದಲ್ಲಿ ಕೂದಲು ಬಿಳಿಯಾಗುವುದು ಮತ್ತು ಮೈಗ್ರೇನ್ ತಲೆನೋವಿನಂತಹ ಸಮಸ್ಯೆಗಳಿಗೆ ಸಹಕಾರಿ. ಸ್ವಾಭಾವಿಕ ಆರೈಕೆಗಾಗಿ ಶ್ರೀವಿದ್ಯಾ ಕೇಶರಂಜಿನಿ ಆಯುರ್ವೇದ ತೈಲ.